ಇವತ್ತಿನ ದಿನಗಳಲ್ಲಿ ಸಮಾಜ ಸೇವೆಯನ್ನು ನಾನಾ ರೀತಿಯಲ್ಲಿ ಮಾಡುವುದನ್ನು ನಾವೆಲ್ಲರೂ ನೋಡಿದ್ದೇವೆ. ಆದರೆ ಆನೇಕಲ್ ತಾಲೂಕಿನ ದೊಡ್ಡಹಗಳಿ ಗ್ರಾಮದಲ್ಲಿರುವ ರೋಲಿಂಗ್ ವೈಟ್ಸ್ ಬಡಾವಣೆಯಲ್ಲಿರುವ ನಿವಾಸಿಗಳೆಲ್ಲ ಒಟ್ಟಾಗಿ ಸೇರಿ ತಮ್ಮ ಬಡಾವಣೆಯಲ್ಲಿರುವ ಬೀದಿ ನಾಯಿಗಳನ್ನು ಪೋಷಣೆ ಮಾಡುವ ಕೆಲಸವನ್ನು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕೆಲಸವಾಗಿದೆ. ಇನ್ನು ಈ ವೇಳೆ ರೋಲಿಂಗ್ ವೈಟ್ಸ್ ಬಡಾವಣೆಯ ನಿವಾಸಿಯಾದ ನಿಶಾ ರೈರವರು ಮಾತನಾಡಿ, ರೋಲಿಂಗ್ ವೈಟ್ಸ್ ಬಡಾವಣೆಯಲ್ಲಿ ಈಗಾಗಲೇ ಸುಮಾರು 25 ಬೀದಿ ನಾಯಿಗಳನ್ನು ಪೋಷಣೆ ಮಾಡಲಾಗುತ್ತಿದೆ. ಕೆಲವು ಬೀದಿ ನಾಯಿಗಳು ತಾವಾಗಿಯೇ ನಮ್ಮ ಬಡಾವಣೆಗೆ ಬಂದಿವೆ. ಕೆಲವೊಂದು ನಾಯಿ ಮರಿಗಳನ್ನು ಸಾರ್ವಜನಿಕರು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಕಳೆದ 7 ವರ್ಷಗಳಿಂದ ದಿನನಿತ್ಯ ಬೀದಿ ನಾಯಿಗಳಿಗೆ ಆಹಾರ, ಶೆಡ್ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ನಮ್ಮ ಬಡಾವಣೆಯಲ್ಲಿ ಕಲ್ಪಿಸಲಾಗಿದೆ. ವಿಶೇಷವಾಗಿ ಬೀದಿ ನಾಯಿಗಳನ್ನು ಸಾಕಲು ನಮ್ಮ ಬಡಾವಣೆಯಲ್ಲಿ ಸರಿಯಾದ ಜಾಗವಿಲ್ಲ. ಮಾನ್ಯ ಶಾಸಕರಾದ ಬಿ ಶಿವಣ್ಣರವರು ಬೀದಿ ನಾಯಿಗಳನ್ನು ಸಾಕಲು ಜಾಗದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಮನವಿ ಮಾಡುತ್ತೇವೆ. ಬಡಾವಣೆಯಲ್ಲಿ ಕರೆಂಟ್ ಹೋದ ಸಮಯದಲ್ಲಿ ಬೀದಿ ನಾಯಿಗಳ ಸುರಕ್ಷತೆ ದೃಷ್ಟಿಯಿಂದ ಇಂದು ರೇಡಿಯಂ ಬೆಲ್ಟ್ಗಳನ್ನು ಅಳವಡಿಸಲಾಗಿದೆ ಎಂದರು. ಸಾರ್ವಜನಿಕರು ಕೂಡ ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಬೀದಿ ನಾಯಿಗಳನ್ನು ಪೋಷಣೆ ಮಾಡಿ ಎಂದು ಮನವಿ ಮಾಡಿದರು. ಇನ್ನು ಸ್ಥಳದಲ್ಲಿ ರೋಲಿಂಗ್ ವೈಟ್ಸ್ ಬಡಾವಣೆಯ ನಿವಾಸಿಗಳಾದ ನಾಗವೇಣಿ, ಆಶೀಶ್ ಮಿಶ್ರಾ, ನಾಗೇಂದ್ರ ಮತ್ತಿತರರು ಹಾಜರಿದ್ದರು.
ಎಲ್ಲರಿಗೂ ನಮಸ್ಕಾರ. ಇದೇ ಆನೇಕಲ್ ತಾಲೂಕಲ್ಲಿ ದೊಡ್ಡ ಹಾಗಡೆ ಗ್ರಾಮದಲ್ಲಿ ತಾಲೂಕಿಗೆ ಸೇರತ್ತೆ ದೊಡ್ಡ ಹಾಗಡೆ. ನಮ್ಮ ಲೇಔಟ್ ಆಚೆ ಫುಲ್ಲು ನೋಡಿ ನಾಯಿ ಮರಿಗಳಿದೆ. ಓಕೆ, ನಾಯಿ ಮರಿಗಳಿದೆ. ಇಲ್ಲಿ ಒಂದು 25ರಿಂದ 30 ನಾಯಿಗಳನ್ನ ನಾವು ಸಾಕ್ಕೊಂಡಿದ್ದೀವಿ. ದಿನನಿತ್ಯ ನಾವು ಊಟ ಕೊಡ್ತಾಯಿದ್ದೀವಿ ಅದಕ್ಕೆ. ನಾವು ಗೌರ್ಮೆಂಟ್ಗೆ ಮನವಿನೂ ಸಲ್ಲಿಸಿದ್ದೀವಿ. MLA ಸಾಹೇಬರು ಶಿವಣ್ಣ ಅವ್ರಿಗೆ ನಾವು ಹೋಗ್ಬಿಟ್ಟು ಮನವಿ ಸಲ್ಲಿಸಿದ್ದೀವಿ. ಈ ಆನೇಕಲ್ ತಾಲೂಕಿನಲ್ಲಿ ನಮಗೆ ಇಲ್ಲಿ ಡೇ ಕೇರ್ ಥರ ಏನೂ ಇಲ್ಲ. ನಾವು ಪ್ರಾಣಿಗಳನ್ನ ಸೇಫ್ ಮಾಡಿ ನಾವು ಒಂದು ಕಡೆ ಇವ್ರುಗಳನ್ನೆಲ್ಲ ಸಾಕಬೇಕು. ಮಳೆ, ಚಳಿ, ಗಾಳಿ ಎಲ್ಲದರಲ್ಲೂ ಪಾಪ ಇದು ಅನುಭವಿಸ್ತಾ ಇದೆ. ಇಷ್ಟು ದಿನದಿಂದ ನಾವು ಒಂದು 25-30 ನಾಯಿಗಳನ್ನ ನಾವು ಸೇಫ್ ಗಾರ್ಡ್ ಮಾಡಿದ್ದೀವಿ. ಊಟ ತಿಂಡಿ ಅನ್ನೋದು ನಾವು ಕೊಡ್ತಾಯಿದ್ದೀವಿ. ಆದರೆ ನಮಗೆ ಗೌರ್ಮೆಂಟಿಂದ ಒಂದು ಮನವಿ ಪತ್ರ ನಾವು ಕೊಟ್ಟಿದ್ದೀವಿ. ಆ ಮನವಿ ಪತ್ರ MLA ಅವರನ್ನು ತುಂಬ ನಮಗೆ ಸಪೋರ್ಟ್ ಮಾಡಿ ಹೇಳ್ತಾ ಇದ್ದಾರೆ, ನಾವು ನಿಮಗೆ ಜಾಗ ಅಂತ ನಾವು ಮಾಡಿಕೊಡ್ತೀವಿ. ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಬೀದಿ ನಾಯಿಗಳನ್ನೂ ನೀವು ಆ ತಾಲೂಕಿನಲ್ಲಿ ಜಾಗ ಏನು ಕೊಡ್ತೀವಿ ಆ ಜಾಗದಲ್ಲಿ ನೀವು ಅವ್ರನ್ನ ಸಂರಕ್ಷಣೆ ಮಾಡ್ಬೋದು ಅಂತ. ನಾಗವೇಣಿ ಅವರು ಬಂದು ನನಗೆ ಹೇಳಿದ್ರು, ಮೇಡಮ್ ಜೈ ಕರ್ನಾಟಕದಿಂದ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆಶೀಶ್ ಹೇಳಿದ್ರು, ನಾವು ಇಷ್ಟು ವರ್ಷದಿಂದ ಎಲ್ಲ ಥರ ಜನಗಳ ಹತ್ರ ಅನುಭವಿಸ್ಕೊಂಡು ಬರ್ತಾಯಿದ್ದೀವಿ. ನಮಗೆ ಒಂದು ಶೆಲ್ಟರ್ ಬೇಕು. ಜನಗಳಿಗೆ ನಮ್ಮಂಥ ಜನಗಳಿಗೆ ಒಂದು ಮನೆ ಅನ್ನೋದಿದೆ. ಬಟ್ಟು ಇಂಥ ಮೂಕ ಪ್ರಾಣಿಗಳಿಗೆ ಮನೆ ಅನ್ನೋದಿಲ್ಲ. ಸೊ ನಾವು ಗೌರ್ಮೆಂಟಲ್ಲಿ ಮನವಿ ಸಲ್ಲಿಸಿದ್ದೀವಿ, ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಪಬ್ಲಿಕ್ಕಲ್ಲಿ ಹೇಳೋದು ಏನಂದರೆ, ಇದನ್ನೆಲ್ಲರೂ ನೀವು ಧ್ವನಿ ಎತ್ತಬೇಕು. ನಮಗೆ ಒಂದು ರಕ್ಷಣೆ ಮಾಡಬೇಕು. ಪ್ರಾಣಿಗಳನ್ನ ರಕ್ಷಣೆ ಮಾಡೋದು ತುಂಬ ದೊಡ್ಡ ಪುಣ್ಯದ ಕೆಲಸ. ಸೊ ಇದು ಎಲ್ಲರಿಗೂ ಗೊತ್ತಿರೋ ಅಂಥ ಮಾಹಿತಿ. ನನಗೆ ಆದಷ್ಟು ಬೇಗ ನಾವು ಕೊಟ್ಟಿರೋ ಮನವಿ ಪತ್ರ ಅಪ್ರೂವಲ್ ಆಗಿ ಈ ನಾಯಿಗಳಿಗೆ ಒಂದು 30 ನಾಯಿ ಇದೆ, 25ರಿಂದ 30 ನಾಯಿ ಇದೆ, ಇವ್ರಿಗೊಂದು ರಕ್ಷಣೆ ಅನ್ನೋದನ್ನು ನಮ್ಮ ಆನೇಕಲ್ ತಾಲೂಕಲ್ಲಿ ಸಿಗಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಪತ್ರ ಕೊಟ್ಟಿದ್ದೀನಿ. ರಿಕ್ವೆಸ್ಟು ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡೋದು ಅಂದರೆ, ಈ ಮೂಕ ಪ್ರಾಣಿಗಳಿಗೆ ಅಂತ ಬೆಂಗಳೂರು ಸಿಟಿ ಒಳಗೆ ಇಷ್ಟು ಬಜೆಟ್ ಅಂತ ಅಲೋಕೇಟ್ ಆಗಿದೆ. ಸೊ ಗ್ರಾಮಾಂತರದಲ್ಲಿ ಈಗ ಇದು ಆನೇಕಲ್ ತಾಲೂಕು ಅನ್ನೋ ಬರೋ ಜಾಗದಲ್ಲಿ MLA ಸಹಕಾರದಿಂದ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಎಂಡ್ ಆಫ್ ದ ಡೇ ಈ ಮಕ್ಕಳಿಗೆ ಒಂದು ಶೆಲ್ಟರ್ ಅನ್ನೋದು ಬೇಕಾಗಿರೋದ್ರಿಂದ ನಮಗೆ ಈ ತಾಲೂಕಿಗೆ ಏನು ಬಜೆಟ್ ಅಲೋಕೇಟ್ ಆಗಿದೆಯೋ ಆ ಬಜೆಟಲ್ಲಿ ಒಂದು ಚಿಕ್ಕ ಗೂಡು ಮಾಡಿಕೊಟ್ರೆ ಎಲ್ಲ ನಾಯಿಗಳನ್ನೂ ನಾವು ಸೇಫ್ ಮಾಡಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ಗಳು ಕೊಟ್ಟು ಗೌರ್ಮೆಂಟಿಂದ ಇವ್ರಿಗೇನು ಸಲ್ಲುತ್ತೋ ಅದನ್ನು ಮಾಡ್ಬೋದು. ಯಾರಾದರೂ ಡೋನರ್ಸು ಊಟ ತಂದುಕೊಡೋದಾಗಲಿ ಏನಾದರೂ ನೀವು ಹೆಲ್ಪ್ ಮಾಡಬೇಕಾಗಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನ್ನ ಹತ್ರ ಮಾತಾಡಿ. ನಾನು ಇವಾಗ ಜೈ ಕರ್ನಾಟಕ ಪರವಾಗಿ ನಿಂತು ಈ ಮೂಗ ಪ್ರಾಣಿಗಳಿಗೆ ಸಹಕಾರ ಕೊಡಬೇಕು, ಹೆಲ್ಪ್ ಮಾಡಬೇಕು ಅಂತ ನಿಂತಿದ್ದೀನಿ. ಮುಂದಿಟ್ಟಿರೋ ಹೆಜ್ಜೆ ಹಿಂದೆ ತೆಗಿಯಲ್ಲ ನಾನು. ಏನೇ ಆಗಲಿ ಮೂಕ ಪ್ರಾಣಿಗಳನ್ನ ಕಾಪಾಡೋ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ, ಸಿದ್ದರಾಮಯ್ಯ ಅವರೇ, DK ಸಾಹೇಬ್ರೆ, ದಯವಿಟ್ಟು ಇದನ್ನು ನೀವು ನಿಮ್ಮ ಟೇಬಲಲ್ಲಿ ಲೆಟ್ರ್ ಬಂದಾಗ ಸೈನ್ ಮಾಡಿ ನಮಗೆ ಒಂದು ಆನೇಕಲ್ ತಾಲೂಕಲ್ಲಿ ಈ ಮಕ್ಕಳಿಗೆ ಅಂತ ಒಂದು ಜಾಗ ಮಾಡಿಕೊಟ್ರೆ ನಮಗೆ ತುಂಬ ಉಪಕಾರ ಆಗುತ್ತೆ. ನಮ್ಮದೇ ಗೌರ್ಮೆಂಟ್, ನಾನು ಕಾಂಗ್ರೆಸ್ ಪಾರ್ಟಿನೇ. ಸೊ ನಮ್ಮದೇ ಗೌರ್ಮೆಂಟ್ ಇರಬೇಕಾದ್ರೆ ಶಿವಣ್ಣ ಅಣ್ಣ ನಮಗೆ, ನಾನು MLA ಸಾಹೇಬರು ಅಂತ ಹೇಳೋಗಿನ ಅಣ್ಣ ಅಂತ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಇದೇ ಕೋವಿಡ್ ಟೈಮಲ್ಲಿ ನಾನು ಹೋಗಿ ಒಂದು ಮನವಿ ಕೊಟ್ಟಿದ್ದ ತಕ್ಷಣ ವ್ಯಾಕ್ಸಿನೇಷನ್ ಮಾಡಿಸಿದ್ದಾರೆ. ಮತ್ತು ಹೊಸ ರೋಡಲ್ಲಿ ರೋಡ್ ಬೇಕು ಅಂತ ಹೇಳಿದ್ರು ಮಾಡಿಸಿದ್ದಾರೆ. ಇದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ನಮಗೆ ಒಂದು ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಮಾಡಿಸಿದ್ದಾರೆ. ಸೊ ನನ್ನ ಮುಂದೆ ಬರೋ ದಿನಗಳಲ್ಲಿ ನಾನು ಶಿವಣ್ಣ ಅಣ್ಣನ ಹತ್ರ ಒಂದೇ ಬೇಡೋದು, ನೀವು ಇವ್ರಿಗೆ ಒಂದು ಗುಡಿಸಲು, ಒಂದು ಶೆಲ್ಟರ್ ಅನ್ನೋದು ನಮ್ಮ ಆನೇಕಲ್ ತಾಲೂಕಲ್ಲಿ ಮಾಡಿಕೊಡಲೇಬೇಕು. ಇದು ಎಷ್ಟು ಬೇಗ ನೀವು ಮಾಡಿ ನಾನು ಚಾನಲ್ನಲ್ಲಿ ಹಾಕ್ತೀನಿ, ನಮಗೆ ಖುಷಿ ಕೊಡೋ ಅಂಥ ಮಾತಿದು. ಸೊ ನೀವು ಗೊತ್ತಿರೋ ಹಾಗೆ ಇಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಎಲ್ಲರೂ ಪ್ರಾಣಿ ಪ್ರಿಯರಿದ್ದಾರೆ. ಸೊ ನಮ್ಮ MLA ಸಾಹೇಬ್ರು ಪ್ರಾಣಿ ಪ್ರಿಯರೇ. ಸೊ ಆದಷ್ಟು ಬೇಗ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಂದನೂ ಸ್ವಲ್ಪ ನಾಯಿ ಪ್ರಿಯನೇ. ಅಲ್ಲಲ್ಲಿ 1-2 ಈ ಥರ ಮಾಡ್ತಾ ಬಂದೆ. ಈಗ ಒಂದು 50 ನಾಯಿಗೆ ಡೈಲಿ ಊಟ ಕೊಡ್ತೀನಿ. ಎಲ್ಲಾದರೂ ರೋಡ್ ಸೈಡು ಏಟಾಗಿರೋದು, ಗಾಡಿ ಹತ್ಸ್ಕೊಂಡೋಗಿರೋದು, ಏನಾದರೂ ತೊಂದರೆ ಆಗಿರೋ ನಾಯಿಗಳಿಗೆಲ್ಲ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ.
ಯಾಕಂದರೆ ಪ್ರೈವೇಟಲ್ಲಿ ಹೋಗೋದು, ಇಲ್ಲಿ ಆನೇಕಲ್ ತಾಲೂಕಲ್ಲಿ ಎಲ್ಲೂ ಒಂದು ರೆಸ್ಕ್ಯೂರ್ ಸೆಂಟರ್ ಇಲ್ಲ. ಮತ್ತು ತುಂಬ ಇದಿದೆ, ನಾಯಿಗಳು ತುಂಬ ಜಾಸ್ತಿ ಆಗೋಗಿದೆ. ಎಲ್ಲಂದರೆ ಅಲ್ಲಿ ರೋಡ್ ಸೈಡಲ್ಲಿ ನಾಯಿ ಮರಿಗಳು ಸಾಯ್ತಾ ಇದ್ದಾವೆ ಗಾಡಿಗಳಿಗೆ ಸಿಕ್ಕಿ. ಅದಕ್ಕೆ ಆಪ್ರೇಷನ್ ಮಾಡಿಸೋ ಥರ ಒಂದು ಸೆಂಟರ್ ಎಲ್ಲೂ ಇಲ್ಲ ಆನೇಕಲ್ಲಲ್ಲಿ. ಅದರಿಂದ ನಾನು ಮಾನ್ಯ ಶಾಸಕರಿಗೆ ಆಲ್ರೆಡಿ ಒಂದು ಸಲ ಪತ್ರ ಕೊಟ್ಟಿದ್ದೀನಿ. ಇದೊಂದು ಸೆಂಟರ್ ಮಾಡಬೇಕು ನಮ್ಮ ಆನೇಕಲ್ಲಲ್ಲಿ. ಏನು ರೆಸ್ಕ್ಯೂ ಮಾಡಲಿಕ್ಕೇ ಇಲ್ಲ. ಈಗ ಒಂದು ಆಕ್ಸಿಡೆಂಟ್ ಆಗಿದ್ದರೆ ಅದನ್ನೊಂದು ಎಕ್ಸ್ರೇ ಮಾಡಿ ಅದಕ್ಕೆ ಆಪ್ರೇಷನ್ ಮಾಡೋ ಥರ ಇಂದನೂ ನಾಯಿಗಳನ್ನ ಇಟ್ಕೊಂಡೋಗಿ ಆಪ್ರೇಷನ್ ಮಾಡಿ ತಂದುಬಿಟ್ಟು ಮತ್ತು ಅದಕ್ಕೆ ವ್ಯಾಕ್ಸಿನ್ಸು ಹಾಕ್ಸ್ಬೇಕು. ತುಂಬ CD ಮತ್ತು ಡಿಸ್ಟೆಂಪರ್ ಕಾಯಿಲೆ ತುಂಬ ಇದೆ. ಮತ್ತು ರೇಬಿಸು ಆಗಾಗ ಕಾಣ್ತಾ ಇದೆ. ಯಾಕಂದರೆ ಈಗ ಒಂದು ಹಳ್ಳಿಯಲ್ಲಿ ಒಂದು ರೇಬಿಸು ಒಂದು ನಾಯಿಗೆ ಬಂತು ಅಂದರೆ ಅದ್ರ ಸುತ್ತಮುತ್ತ ಇರೋ ಎಲ್ಲ ನಾಯಿಗಳಿಗೂ ಅದು ಕಚ್ಚಿ ಅದು ಮನೆಯವ್ರಿಗೂ ಹರಡುತ್ತೆ. ಮತ್ತು ಎಲ್ಲ ಫುಲ್ಲು ಏರಿಯಾಗೆ ತೊಂದರೆ ಆಗ್ತಾಯಿದೆ. ಮೊನ್ನೆ ರೀಸೆಂಟಾಗಿ ನನಗೊಂದು ನಾಯಿ ಮರಿ ಸಿಕ್ತು. ಅದು ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ, ಅಮ್ಮ ಅದನ್ನು ಏನೂ ಮಾಡಬೇಡಿ, ಒಂದು ಹತ್ರ ಕಟ್ಟಾಕಿ ದೂರದಿಂದ ಊಟ ಕೊಡಿ ಅಂತ ಹೇಳಿದ್ರು. ಅದೇ ಥರ ಮಾಡಿದೆ. ಅದು 3 ದಿನಕ್ಕೆ ಸತ್ತೋಯ್ತು. ಬಟ್ ಅದು ರೇಬಿಸು. ನಾವು ಒಂಚೂರು ಎಚ್ಚರ ತಪ್ಪಿ ಅದು ಎಂಜಲು ಅಥವಾ ಏನಾದರೂ ಅದ್ರ ಕೈಲಿ ಕಚ್ಚಿಸ್ಕೊಂಡಿದ್ರೆ ಈಗ ನಮ್ಮ ಪ್ರಾಣಕ್ಕೆ ಕುತ್ತಾಗಿದೆ. ಈಗ ಮೊನ್ನೆನೇ ರೀಸೆಂಟಾಗಿ ಒಬ್ಬ ಕಬಡ್ಡಿ ಪ್ಲೇಯರ್ ಅವರು ಇದೇ ಥರ ರೆಸ್ಕ್ಯೂ ಮಾಡೋದಕ್ಕೋಗಿ ಅದು ಕಚ್ಚಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಿಂದ ಅವ್ರ ಪ್ರಾಣನೇ ಹೋಯ್ತು. ಅಂದರೆ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡೋದೇ ತಪ್ಪು ಅಂತಲ್ಲ, ಬಟ್ ಅದು ನಾವು ಹುಷಾರಾಗಿ ಮಾಡಬೇಕು. ಅಕಸ್ಮಾತ್ ಯಾರದೋ ಕಚ್ಚಿದ್ರೆ ಅದು ವ್ಯಾಕ್ಸಿನು ಆ ಥರ ಹಾಕ್ಸ್ಕೋಬೇಕಿತ್ತು. ಅದೊಂದು ತಪ್ಪು ಮಾಡಿದ್ರು. ಬಟ್ ನಮಗೂ ಈ ಥರ ರೆಸ್ಕ್ಯೂ ಮಾಡೋಕೆ ತುಂಬ ಕಚ್ಚಿದ್ದಾವೆ, ನಾವು ಅದನ್ನು ವ್ಯಾಕ್ಸಿನ್ ಮಾಡ್ಕೊಂಡಿದ್ದೀವಿ. ಬಟ್ ಈ ಥರ ರೋಡ್ ಸೈಡೆಲ್ಲ ಈ ಥರ ಆಗ್ತಿದೆ ಮರಿಗಳು ಅಂತ ಹೇಳೋದ್ರಿಂದ ನಾವು ಫಸ್ಟ್ ಇದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ, ಶಸ್ತ್ರಚಿಕಿತ್ಸೆ ಮಾಡಿ ಬಿಡೋದ್ರಿಂದ ಇದು ನಾವು ಫಸ್ಟು ಇದು ಮಾಡೋದ್ರಿಂದ ನಮಗೆ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಶಿವಣ್ಣ ಸರ್ ಅವರು ಹೇಳಿದ್ದಾರೆ, ಒಂದು ಸಲ ಬನ್ನಿ ಅಮ್ಮ ಮಾತಾಡೋಣ, ಚಂದಾಪುರ ಮತ್ತು ಆನೇಕಲ್ಲಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಸಲ ಕೊಟ್ಟಿದ್ದೀವಿ ಲೆಟ್ರು, ಮತ್ತೊಂದು ಸಲ ಹೋಗಿ ಅವ್ರನ್ನ ಮಾತಾಡ್ತೀವಿ. ಅವರು ಸಹಕಾರನೂ ನಮಗಿದೆ. ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಇರಲಿ ಆನೇಕಲ್ ತಾಲೂಕಲ್ಲಿ ಒಂದು ಕೇಂದ್ರ ಅಂದರೆ ಸಾಕಾಗಲ್ಲ ಅನ್ಕೋತೀನಿ. ಯಾಕಂದರೆ ನಮ್ಮ ಕ್ಷೇತ್ರ ತುಂಬ ದೊಡ್ಡದಿರೋದ್ರಿಂದ ಒಂದು ಚಂದಾಪುರ ಸೈಡ್ ಒಂದು, ಆನೇಕಲ್ ಸೈಡ್ ಒಂದು, 2 ಮಾಡಲಿ. BBMPಯಲ್ಲಿ ಮತ್ತು ಬೆಂಗಳೂರು ಸೈಡೆಲ್ಲ ತುಂಬ ಅನುಕೂಲ ಇದೆ. ನಾಯಿಗಳಿಗೆ ಊಟ ಕೊಡ್ತಾರೆ, ಅದಕ್ಕೆ ವ್ಯಾಕ್ಸಿನ್ಸ್ ಹಾಕ್ತಾರೆ. ಆನೇಕಲ್ಲಲ್ಲಿ ನಾನು ನೋಡಿದ ಪ್ರಕಾರ ತುಂಬ ನಾಯಿಗಳಿಗೆ ಚರ್ಮ ಎಲ್ಲ ಕಿತ್ತೋಗಿದೆ, ಕೂದಲೆಲ್ಲ ಉದುರೋಗಿ ಗಜ್ಜಿ ಥರ ಆಗಿದೆ. ಅವುಗಳಿಗೆ ವ್ಯಾಕ್ಸಿನ್ಸ್ ಇಲ್ಲ. ಈ ಬೆಂಗಳೂರಲ್ಲಿ ಏನು BBMPಯಲ್ಲಿ ಮಾಡ್ತಿದ್ದಾರೆ, ಅವರು ಊಟನೂ ಕೊಡ್ತಿದ್ದಾರೆ. ಇವರು ಊಟ ಕೊಡ್ದಿದ್ರೂ ಪರವಾಗಿಲ್ಲ, ಅವುಗಳಿಗೆ ಕರೆಕ್ಟ್ ಟೈಮ್ಗೆ ವ್ಯಾಕ್ಸಿನ್ಸು, ರೇಬಿಸ್ ವ್ಯಾಕ್ಸಿನ್ಸು ಈ ಥರ ಹಾಕೋದ್ರಿಂದ ಮತ್ತು ಆಪ್ರೇಷನ್ ಮಾಡಿಸೋದ್ರಿಂದ ಇದನ್ನು ನಾವು ತಡೆಗಟ್ಬೋದು ಅಂತ ಕೇಳ್ಕೊತೀನಿ. ಶ್ವಾನ ಅಂದರೆ ಎಲ್ಲರಿಗೂ ಒಂದ್ರ ಬಗ್ಗೆ ಅದು ನಿರ್ಲಕ್ಷ್ಯ ಇದೆ. ಶ್ವಾನ ಆ್ಯಕ್ಚುಲಿ 6ನೇ ಸೆನ್ಸಲ್ಲಿ ಇರೋದು ಶ್ವಾನ ಅಂದರೆ. ಅದನ್ನು ಆರ್ಮಿಯಲ್ಲಿ ಯೂಸ್ ಮಾಡ್ತಾರೆ ಮತ್ತು ಮನುಷ್ಯ ಜೊತೆ ಸನಾತನ ಕಾಲದಲ್ಲೂ ಯೂಸ್ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿ ಸರಿಯಾಗಿಲ್ಲ. ಅದು ಕಡಿಯುತ್ತೆ, ಕಚ್ಚುತ್ತೆ ಅಂತ ಒಂದು ತಪ್ಪು ಭಾವನೆ ಇದೆ. ಅದನ್ನು ತೆಗೆದುಹಾಕಿಬಿಟ್ಟು ಇವತ್ತು ನಾಯಿಗಳ ಜೊತೆಗೆ ಸಂರಕ್ಷಣೆ ನಾವು ಮಾಡಿದರೆ ಅದು ನಮ್ಮನ್ನು ಎಷ್ಟೋ ಥರ ರಕ್ಷಣೆ ಕೊಡುತ್ತೆ. ಅದಕ್ಕೆ ನಮ್ಮ ಮಾನ್ಯ ಇಲ್ಲಿಯ ಸದಸ್ಯರಾದ ಯಾವುದೇ ನಮ್ಮ MLAಗಳು ಅದಕ್ಕೆ ಸಹಕಾರ ಕೊಡಬೇಕು. ಯಾವುದೇ ಈ ಬೀದಿ ನಾಯಿಗಳನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಅವನು ಕೂಡ ನಮ್ಮ ಮನೆ ಮಕ್ಕಳ ಥರ ಸಾಕಬೇಕು ಅಂತ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ. See, I want to request to the government of Karnataka that these dogs, they are also the creation of God. We are superior beings, so it's a responsibility of ours to take care of these voiceless creatures rather than hitting them with sticks, stones, not allowing them in their societies or throwing them somewhere. The small puppies people are throwing here and there, will lead to various kind of consequences. So I would request the government of Karnataka and the local MLA and make some shelters for them, because during summers and rains they have no place to hide. Food and all, they should not, as per the Supreme Court guidelines, they should also look into it that people who are feeding them should not be tortured or misbehaved with them.